ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು Q1 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರುವಂತ ಮೇಜರ್ ಕಂಪನಿಗಳ ರಿಸಲ್ಟ್ ಅನ್ನು ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಕಂಪನಿಗಳ ರಿಸಲ್ಟ್ ಅನ್ನು ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಹಾಗೆ ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್, SMK ಅಪ್ಡೇಟ್ಸ್ ಅಂತ ಒಂದು ವಾಟ್ಸ್ಆಪ್ ಚಾನಲ್ ಅನ್ನ ಮಾಡಿದ್ವಿ. ಇನ್ ಕೇಸ್ ಇಲ್ಲಿವರೆಗೂ ನೀವು ಜಾಯ್ನ್ ಆಗಿಲ್ಲ ಅಂತಂದ್ರೆ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಇಲ್ಲಿದೆ, ಮೋರ್ ಲಿಂಕ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿದೆ ನೋಡಬಹುದು ಲಿಂಕ್. ಈ ಮೂಲಕ ಜಾಯ್ನ್ ಆಗಬಹುದು. ಇದು ನಮ್ಮದೇ ಅಫಿಷಿಯಲ್ ಲಿಂಕ್. ಇದನ್ನ ಬಿಟ್ರೆ ಇನ್ಯಾವುದೇ ಬೇರೆ ವಾಟ್ಸ್ಆಪ್ ಗ್ರೂಪ್ ಆಗ್ಲಿ ಅಥವಾ ವಾಟ್ಸ್ಆಪ್ ಚಾನಲ್ ಆಗ್ಲಿ ಇಲ್ಲ. ಈ ಗ್ರೂಪ್ ಅಲ್ಲಿ ಬಂದಿದ್ದು ಮಾತ್ರ ಅಫಿಷಿಯಲ್. ಇನ್ಯಾವುದೇ ಗ್ರೂಪ್ ಗಳನ್ನ ಜಾಯ್ನ್ ಆಗಕ್ಕೆ ಹೋಗ್ಬೇಡಿ. ಫೇಕ್ ಅಕೌಂಟ್ ಗಳು ತುಂಬಾ ಕ್ರಿಯೇಟ್ ಆಗಿದ್ದಾವೆ. ಹಾಗಾಗಿನೇ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಉದ್ದೇಶದಿಂದ ಈ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದ್ವಿ. ಇನ್ ಕೇಸ್ ಇಲ್ಲಿವರೆಗೂ ಜಾಯ್ನ್ ಆಗಿಲ್ಲ ಅಂತಂದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಲಿಂಕ್ ಇರುತ್ತೆ, ಅದನ್ನ ಬಳಸ್ಕೊಂಡು ಜಾಯ್ನ್ ಆಗಿ. ಮುಂದುವರಿಯೋಣ. ಮೊದಲಿಗೆ TCPL ಅಂದ್ರೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಕಂಪನಿ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಬಹುದು. ರೆವಿನ್ಯೂ 9.8% ಅಪ್ ಆಗಿದೆ ಇಯರ್ ಆನ್ ಇಯರ್. ಅಂದ್ರೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ 9.8% ಅಥವಾ ನಿಯರ್ಲಿ 10% ರೈಸ್ ಆಗಿದೆ ಕಂಪನಿಯ ರೆವಿನ್ಯೂ. ಹಾಗೆ ಎಸ್ಟಿಮೇಟ್ ಅನ್ನ ಬೀಟ್ ಮಾಡಕ್ಕಾಗಿಲ್ಲ. 4813 ಕೋಟಿ ಎಸ್ಟಿಮೇಟ್ ಮಾಡಿತ್ತು ಬ್ಲೂಮ್ಬರ್ಗ್. 4770 ಅಥವಾ 79 ಕೋಟಿಯನ್ನು ರಿಪೋರ್ಟ್ ಮಾಡಿದೆ. ಹಾಗೆ ಎಬಿಟಾದಲ್ಲಿ 9% ಡೌನ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. 648 ಕೋಟಿ ಎಸ್ಟಿಮೇಟ್ ಮಾಡಿದ್ರು, ಬಟ್ 607 ಕೋಟಿಯನ್ನ ರಿಪೋರ್ಟ್ ಮಾಡಿದೆ. ಮಾರ್ಜಿನ್ಸ್ 15.3% ಇಂದ 12.7% ಕೇಳಿದೆ. ಎಸ್ಟಿಮೇಟ್ ಕೂಡ 13.4% ಬರ್ಬೋದು ಅಂತ ಇತ್ತು, ಬಟ್ ಅದನ್ನು ಕೂಡ ಮೀಟ್ ಮಾಡಕ್ಕಾಗಿಲ್ಲ. ಇನ್ನು ನೆಟ್ ಪ್ರಾಫಿಟ್ ವೈಸ್ 15.1% ಅಪ್ ಆಗಿದೆ. ಬಟ್ ಇಲ್ಲಿ ನಂಬರ್ಸ್ ಯಾಕೋ ಡಿಫರೆಂಟ್ ಕಾಣ್ತಾ ಇದೆ, ಯಾಕಂದ್ರೆ 356 ಕೋಟಿ ಇಲ್ಲಿದೆ, ಇಲ್ಲಿ 334 ಇದೆ. ಆಕ್ಚುಲಿ ಇಲ್ಲಿ 289 ಇರಬೇಕಿತ್ತು, ಚೇಂಜಸ್ ಆಗಿದೆ, ರೈಸ್ ಆಗಿದೆ. 15.1% ರೈಸ್ ಆಗಿದೆ ನೆಟ್ ಪ್ರಾಫಿಟ್, ಬಟ್ ಇಲ್ಲಿ ಮಿಸ್ ಪ್ರಿಂಟ್ ಆಗಿದೆ. ಹಾಗಾಗಿ ಪ್ರಾಪರ್ ನಂಬರ್ 15% ರೈಸ್ ಆಗಿದೆ. ಇನ್ನು ಎಸ್ಟಿಮೇಟ್ 355 ಕೋಟಿ ಇತ್ತು, ಬಟ್ ಇಲ್ಲೂ ಕೂಡ ಎಸ್ಟಿಮೇಟ್ ಅನ್ನ ಮೀಟ್ ಮಾಡಕ್ಕಾಗಿಲ್ಲ. ಓವರ್ ಆಲ್ ಕಂಪನಿಯ ನಂಬರ್ಸ್ ಅಲ್ಲಿ ಡೌನ್ ಫಾಲ್ ಇದೆ ಇಯರ್ ಕಂಪೇರ್ ಮಾಡಿದ್ರೆ, ಬಟ್ ಎಸ್ಟಿಮೇಟ್ಸ್ ಅನ್ನು ಕೂಡ ಮೀಟ್ ಮಾಡಕ್ಕಾಗಿಲ್ಲ ಕಂಪನಿಯ ನಂಬರ್ಸ್ ಅಲ್ಲಿ. ನೋಡೋಣ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ನಂಬರ್ಗೆ ಅಂತ. ಹಾಗೆ ನಾನು ಯಾಕೆ ಇಲ್ಲಿ ಕವರ್ ಮಾಡ್ತಿದ್ದೀನಿ ಅಂದ್ರೆ, ಬೆಳಗ್ಗೆ ಸ್ಕ್ರೀನರ್ ಅಲ್ಲಿ ಕವರ್ ಮಾಡಿದ್ದೆ, ಬಟ್ ಸ್ಕ್ರೀನರ್ ಅಲ್ಲಿ ಕವರ್ ಮಾಡಿದ್ದಕ್ಕೆ ಬಂತೋ ಅಥವಾ ಬೇರೆ ಏನಕ್ಕೂ ಬಂತೋ ಗೊತ್ತಿಲ್ಲ. ಮಾರ್ನಿಂಗ್ ವಿಡಿಯೋ ರಿಮೂವ್ ಆಯ್ತು ಯೂಟ್ಯೂಬ್ ಕಡೆಯಿಂದ. ಅವರು ಯೂಟ್ಯೂಬ್ ನ ಕೆಲವೊಂದು ನಿಯಮಗಳನ್ನ ಉಲ್ಲಂಘನೆ ಮಾಡಿದೆ, ಆ ಕಾರಣಕ್ಕೆ ರಿಮೂವ್ ಮಾಡ್ತಿದೀವಿ ಅಂತ ಮೇಲ್ ಮಾಡಿ ರಿಮೂವ್ ಮಾಡಿದ್ರು. ಹಾಗಾಗಿ ರಿಸ್ಕ್ ಬೇಡ ಅಂತ ನಾನು ಇಲ್ಲಿಂದ ಕವರ್ ಮಾಡ್ತಾ ಇದ್ದೀನಿ. ಏನಕ್ಕೆ ರಿಮೂವ್ ಆಯ್ತು ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಿರೋದು ಹಾರ್ಮ್ಫುಲ್ ಕಂಟೆಂಟ್ ಅನ್ನ ಕವರ್ ಮಾಡಿದ್ದೀರಿ ಅಂತ. ಯಾವುದೇ ಕಂಟೆಂಟ್ ಇಲ್ಲ, ಯಾಕಂದ್ರೆ ನಿನ್ನೆ ಮೊನ್ನೆ ಈ ವರ್ಷಗಳಿಂದ ಕವರ್ ಮಾಡ್ತಿರುವಂತ ಕಂಟೆಂಟ್ ಅನ್ನೇ ಇವತ್ತು ಕೂಡ ಕವರ್ ಮಾಡಿದ್ದೀನಿ. ಬಟ್ ಸ್ಟಿಲ್ ವಿಡಿಯೋ ರಿಮೂವ್ ಆಗಿದೆ. ಹಾಗಾಗಿ ನಾನು ಇಲ್ಲಿಂದ ಕವರ್ ಮಾಡ್ತಾ ಇದ್ದೀನಿ, ಸ್ಕ್ರೀನರ್ ಇಂದ ಕವರ್ ಮಾಡ್ತಾ ಇಲ್ಲ. ಬಹುಶಃ ಅಲ್ಲಿ ಸ್ಟಾಕ್ ಪ್ರೈಸ್ ಇರುತ್ತೆ, ಅದೇನಾದ್ರೂ ಇತ್ತಾ ಅದು ಒಂದು ರೀಸನ್ ಗೊತ್ತಿಲ್ಲ ಪ್ರಾಪರ್ ಆಗಿ ಇದೇ ರೀಸನ್ ಅಂತ. ಯಾಕಂದ್ರೆ ಅವರು ಕೂಡ ಸ್ಪೆಸಿಫೈ ಮಾಡಿಲ್ಲ, ನಾನು ಕೇಳಿದ್ದಕ್ಕೆ ಅವರು ಸ್ಪೆಸಿಫೈ ಮಾಡ್ಲಿಲ್ಲ. ಹಾಗಾಗಿ ಯಾಕೆ ಅಂತೇಳಿ ಇಲ್ಲಿಂದ ಕವರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ದಿನ ಅಡ್ಜಸ್ಟ್ ಆಗೋವರೆಗೂ ಅಷ್ಟೇ, 1-2-3 ದಿನ ಆನಂತರ ಅಡ್ಜಸ್ಟ್ ಆಗ್ಬಿಡುತ್ತೆ. ಇನ್ ಕೇಸ್ ನಿಮ್ಗೆ ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಳೋದಾದ್ರೆ ಸ್ಕ್ರೀನರ್ ಅಲ್ಲಿ ಹೋಗಿ ಬೇಕಿದ್ರೆ ನೋಡ್ಕೊಳ್ಳಿ, ಅದ್ರಲ್ಲಿ ಏನು ತಪ್ಪಿಲ್ಲ. ಇನ್ನು ಇನ್ಫೋಸಿಸ್ ನಂಬರ್ಸ್ ಅನ್ನ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದ್. ನಂಬರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು, ರಿಯಾಕ್ಷನ್ ಕೂಡ ಚೆನ್ನಾಗಿದೆ. ADR ಅಲ್ಲಿ ನೋಡಬಹುದು more than 2% ಅಪ್ ಆಗಿದೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಇನ್ಫೋಸಿಸ್ ನ ಶೇರ್ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಇದನ್ನ ನೋಡಿದ್ರೆ ನಾಳೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇನ್ಫೋಸಿಸ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬರುವಂತ ಚಾನ್ಸಸ್ ಇರುತ್ತೆ. ಆಸ್ ಆಫ್ ನೌ ಪಾಸಿಟಿವ್ ಇದೆ, ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ. ರೆವೆನ್ಯೂ ವೈಸ್ ಆಗ್ಬೋದು ಅಥವಾ ಗೈಡೆನ್ಸ್ ಆಗ್ಬೋದು ಇಂಪ್ರೂವ್ ಆಗಿದೆ ಕಂಪನಿಯ ನಂಬರ್ಸ್, ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಿದೆ. ಇನ್ನು ಬಜಾಜ್ ಹೌಸಿಂಗ್ ನ ನಂಬರ್ಸ್ ಅನ್ನು ಕೂಡ ಈಗಾಗಲೇ ಕವರ್ ಮಾಡಿದ್ದೀನಿ. ಎಸ್ಟಿಮೇಟ್ಸ್ ಅನ್ನು ಕೂಡ ಮೀಟ್ ಮಾಡಿದೆ ಕಂಪನಿಯ ನಂಬರ್ಸ್. ಇಲ್ಲೂ ಕೂಡ ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಬಿಕಾಜಿ ಫುಡ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ ಆನ್ ಇಯರ್ ಕನ್ಸಾಲಿಡೇಟೆಡ್ ರೆವಿನ್ಯೂ ನಲ್ಲಿ 14% ಅಪ್ ಆಗಿದೆ. 572 ಕೋಟಿಯಿಂದ 653 ಕೋಟಿಗೆ ಜಂಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ 2.8% ಜಂಪ್ ಆಗಿದೆ. 58 ಕೋಟಿಯಿಂದ ನಿಯರ್ಲಿ 60 ಕೋಟಿ ಆಗಿದೆ. ಎಬಿಟಾ 5% ಅಪ್ ಆಗಿದೆ. 91.6 ಇಂದ 96.2ಕ್ಕೆ ಅಪ್ ಆಗಿದೆ. ಮಾರ್ಜಿನ್ಸ್ ಡಿಕ್ಲೈನ್ ಇದೆ, 16% ಇಂದ 14.7% ಬಂದಿದೆ. ಮಾರ್ಜಿನ್ಸ್ ಮೇಲೆ ಇಂಪ್ಯಾಕ್ಟ್ ಆಗಿದೆ ಕಂಪನಿಯ ನಂಬರ್ಸ್ ಅಲ್ಲಿ. ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪ್ರಾಫಿಟ್ ನೋಡಬಹುದು ಜಸ್ಟ್ 1.8% ಅಪ್ ಆಗಿದೆ. ಎಸ್ಟಿಮೇಟ್ ಅನ್ನ ಮಿಸ್ ಮಾಡಿದೆ, ಎಸ್ಟಿಮೇಟ್ ಅನ್ನ ಬೀಟ್ ಮಾಡಕ್ ಆಗಿಲ್ಲ ನಂಬರ್ಸ್ ಅಲ್ಲಿ. ನೋಡಬಹುದು ಪರ್ಫಾರ್ಮೆನ್ಸ್ ರೆವೆನ್ಯೂ 11% ಅಪ್ ಆಗಿದೆ ಇಯರ್ ಆನ್ ಇಯರ್. ಬ್ಲೂಮ್ಬರ್ಗ್ ಎಸ್ಟಿಮೇಟ್ 8693 ಕೋಟಿ ಇತ್ತು, ಕಂಪನಿ ರಿಪೋರ್ಟ್ ಮಾಡಿರೋದು 8572 ಕೋಟಿ. ಎಬಿಟಾ 2% ಅಪ್ ಆಗಿದೆ. 2332 ಕೋಟಿ ಎಸ್ಟಿಮೇಟ್ ಇತ್ತು, 2174 ರಿಪೋರ್ಟ್ ಮಾಡಿದೆ. ಮಾರ್ಜಿನ್ಸ್ ಕೂಡ ಇಂಪ್ಯಾಕ್ಟ್ ಆಗಿದೆ, 27.7 ಇಂದ 25.4 ಗೆ ಬಂದಿದೆ. ಎಸ್ಟಿಮೇಟ್ 26.8 ಇತ್ತು. ಇನ್ನು ನೆಟ್ ಪ್ರಾಫಿಟ್ ಜಸ್ಟ್ 1.8% ಅಪ್ ಆಗಿದೆ. ಎಸ್ಟಿಮೇಟ್ 1514 ಕೋಟಿ ಇತ್ತು, 1418 ಕೋಟಿಯನ್ನ ರಿಪೋರ್ಟ್ ಮಾಡಿದೆ. ಓವರ್ ಆಲ್ ಕಂಪನಿ ಎಸ್ಟಿಮೇಟ್ ಅನ್ನ ಬೀಟ್ ಮಾಡಕ್ಕಾಗಿಲ್ಲ. ಇಯರ್ಲಿ ಕಂಪೇರ್ ಮಾಡಿದ್ರೆ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಬಟ್ ಮಾರ್ಜಿನ್ಸ್ ಮೇಲೆ ಒಂದಷ್ಟು ಇಂಪ್ಯಾಕ್ಟ್ ಆಗಿದೆ. ಇದನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು. ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ರಿಸಲ್ಟ್.
ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಕೂಡ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ನೆಟ್ ಪ್ರಾಫಿಟ್ 7.4% ರೈಸ್ ಆಗಿದೆ. ರೆವೆನ್ಯೂ 3% ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ನೋಡಬಹುದು ಎಸ್ಟಿಮೇಟ್ 3,357 ಕೋಟಿ ಇತ್ತು, 3,334 ಕೋಟಿಯನ್ನು ರಿಪೋರ್ಟ್ ಮಾಡಿದೆ ಕಂಪನಿ. ನೆಟ್ ಪ್ರಾಫಿಟ್ 7.4% ಅಪ್ ಆಗಿದೆ. 419 ಕೋಟಿ ಎಸ್ಟಿಮೇಟ್ ಇತ್ತು, 425 ಕೋಟಿಯನ್ನು ರಿಪೋರ್ಟ್ ಮಾಡಿದೆ. ಎಬಿಟ್ 2.5% ಅಪ್ ಆಗಿದೆ. 526 ಕೋಟಿ ಎಸ್ಟಿಮೇಟ್ ಇತ್ತು, 518 ಕೋಟಿಯನ್ನು ರಿಪೋರ್ಟ್ ಮಾಡಿದೆ. ಮಾರ್ಜಿನ್ಸ್ 15.6 ಇಂದ 15.5 ಬಂದಿದೆ. ಎಸ್ಟಿಮೇಟ್ 15.6 ಇತ್ತು. ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅನ್ನು ಕಂಪನಿ ಪ್ರೆಸೆಂಟ್ ಮಾಡಿದೆ ನೋಡಬಹುದು. ಇನ್ನು ಸಿಂಜಿನ್ ಇಂಟರ್ನ್ಯಾಷನಲ್ ಪ್ರಾಫಿಟ್ 15% ರೈಸ್ ಆಗಿದೆ. ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ ನೋಡಬಹುದು. ಹೆಡ್ ಲೈನ್ ಅಲ್ಲೇ ನೋಡಬಹುದು. ರೆವೆನ್ಯೂ 10.7% ಅಪ್ ಆಗಿದೆ. ಎಬಿಟಾದಲ್ಲಿ 2.1% ಅಪ್ ಆಗಿದೆ. 170 ಕೋಟಿಯಿಂದ 206 ಕೋಟಿಯನ್ನು ತಲುಪಿದೆ. ಮಾರ್ಜಿನ್ಸ್ 21.5 ಇಂದ 23.6% ಆಗಿದೆ. ಅಂದ್ರೆ ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ ಚೆನ್ನಾಗಿ. ನೆಟ್ ಪ್ರಾಫಿಟ್ 14.5% ಅಪ್ ಆಗಿದೆ. 75 ಕೋಟಿಯಿಂದ 86 ಕೋಟಿಯನ್ನು ತಲುಪಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಸಿಂಜಿನ್ ಇಂಟರ್ನ್ಯಾಷನಲ್ ಅಲ್ಲಿ. ನಂತರ ಸ್ಕೈ ಗೋಲ್ಡ್ ಕಂಪನಿ ರಿಸಲ್ಟ್ ಅನ್ನು ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಮಾಡಿತ್ತು. ಆದ್ರೆ ಆನಂತರ ಸ್ಟಾಕ್ ಅಲ್ಲಿ ಲೋಯರ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಪ್ರಾಫಿಟ್ ಡಬಲ್ಸ್ ಟು 43 crore. ರೆವೆನ್ಯೂ ಜಂಪ್ 56% ಇಯರ್ ಆನ್ ಇಯರ್. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹೆಡ್ ಲೈನ್ ಅಲ್ಲಿ ನೋಡಬಹುದು. Sky Gold Diamonds traded lower on Wednesday despite company reporting a robust set of earnings for the first quarter FY26. ಖಂಡಿತ ಒಳ್ಳೆ ನಂಬರ್ಸ್ ಅನ್ನು ಕಂಪನಿ ಪ್ರೆಸೆಂಟ್ ಮಾಡಿದೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. 56% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ ಕನ್ಸಾಲಿಡೇಟೆಡ್ ರೆವೆನ್ಯೂ ನಲ್ಲಿ. ನಂತರ ಎಬಿಟಾದಲ್ಲೂ ಕೂಡ ನೋಡಬಹುದು 91% ರೈಸ್ ಆಗಿದೆ. ನೆಟ್ ಪ್ರಾಫಿಟ್ ಮೋರ್ ದೆನ್ ಡಬಲ್ ಆಗಿದೆ. ಯಾಕಂದ್ರೆ 21 ಕೋಟಿ ಇದ್ದದ್ದು 43 ಕೋಟಿ ಆಗಿದೆ. ಮಾರ್ಜಿನ್ಸ್ ಕೂಡ ನೋಡಬಹುದು 5.2 ಇಂದ 6.3% ಗೆ ಎಕ್ಸ್ಪ್ಯಾಂಡ್ ಆಗಿದೆ. ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬಂದಿದೆ. ಬಟ್ ನಂಬರ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೋಡೋಣ ನಾಳೆ ಏನಾದ್ರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತಾ ಇಲ್ಲಿ ಅಂತ. ಇಲ್ಲೇ ನೋಡಬಹುದು ರೆವೆನ್ಯೂ 56%, ಎಬಿಟಾ 91%, ಮಾರ್ಜಿನ್ಸ್ 3.2 to 6.3, ನೆಟ್ ಪ್ರಾಫಿಟ್ 43 crores. ಇನ್ನು ಸಪೀರೆ ಫುಡ್ಸ್ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂ 8.3% ಅಪ್ ಆಗಿದೆ. ಎಬಿಟಾ 9% ಡೌನ್ ಇದೆ. ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಮಾರ್ಜಿನ್ಸ್ 17.3 ಇಂದ 14.5% ಗೆ ಇಳಿದಿದೆ. ನೆಟ್ ಲಾಸ್ 1.8 crore ಅನ್ನು ರಿಪೋರ್ಟ್ ಮಾಡಿದೆ. ಹಿಂದಿನ ವರ್ಷ 8.5 ಕೋಟಿ ಪ್ರಾಫಿಟ್ ಅನ್ನ ರಿಪೋರ್ಟ್ ಮಾಡಿತ್ತು. ಈಗ ನಿಯರ್ಲಿ 2 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ಜೊತೆಗೆ ಪಿಜ್ಜಾ ಹಟ್ ರೆವೆನ್ಯೂ ಕೂಡ 5% ಡಿಕ್ಲೈನ್ ಆಗಿದೆ ಇಯರ್ ಆನ್ ಇಯರ್. ನೆಕ್ಸ್ಟ್ ಮಹೀಂದ್ರಾ ಹಾಲಿಡೇಸ್ ನಂಬರ್ ನೋಡಬಹುದು. ರೆವೆನ್ಯೂ 7.4% ಅಪ್ ಆಗಿದೆ. ಎಬಿಟಾ 16.2% ಅಪ್ ಆಗಿದೆ. ಮಾರ್ಜಿನ್ಸ್ ಎಕ್ಸ್ಪ್ಯಾಂಡ್ ಆಗಿದೆ. 16% ಇಂದ 17.5% ಅಪ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಡೌನ್ ಇದೆ. 33.6% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು. ಏನು ಮಾಸ್ ಫೈನಾನ್ಷಿಯಲ್ ಸರ್ವಿಸಸ್ ಪ್ರಾಫಿಟ್ ನೋಡಬಹುದು. 19.3% ಅಪ್ ಆಗಿದೆ. 71 ಕೋಟಿಯಿಂದ 85 ಕೋಟಿಗೆ ಅಪ್ ಆಗಿದೆ. ಟೋಟಲ್ ಇನ್ಕಮ್ 27% ಅಪ್ ಆಗಿದೆ. 365 ರಿಂದ 467 ಕೋಟಿಗೆ ಜಂಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಮಾಸ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ. ಇನ್ನು SRF ರೆವೆನ್ಯೂ ನೋಡಬಹುದು 10.2% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ. ಎಬಿಟಾ 37% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. 603 ರಿಂದ 830 ಕೋಟಿಗೆ ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. 17.4 ಇಂದ 21.7% ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 71% ರೈಸ್ ಆಗಿದೆ. 252 ಕೋಟಿಯಿಂದ 432 ಕೋಟಿಗೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಜೊತೆಗೆ 740 ಕೋಟಿ ಕ್ಯಾಪೆಕ್ಸ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ಈಗಾಗಲೇ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ. ಇನ್ನು ಸಿರ್ಮಾ SGS ಟೆಕ್ನಾಲಜಿ ರೆವೆನ್ಯೂ ನೋಡಬಹುದು 18.6% ಡೌನ್ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ. ಎಬಿಟಾ 90% ಅಪ್ ಆಗಿದೆ. ರೆವೆನ್ಯೂ ನಲ್ಲಿ ಡೌನ್ ಇದ್ರೂ ಕೂಡ ಎಬಿಟಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಾಗಾಗಿ ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು. 3.9 ಇಂದ 9.2% ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ. 19 ಕೋಟಿಯಿಂದ 49 ಕೋಟಿಗೆ ಜಂಪ್ ಆಗಿದೆ. ಬಟ್ ಇಲ್ಲಿ ಇಯರ್ ಆನ್ ಇಯರ್ ಇದೆ. ಒಂದ್ಸಲ ಕ್ವಾರ್ಟರ್ ಆನ್ ಕ್ವಾರ್ಟರ್ ಚೆಕ್ ಮಾಡ್ಕೊಳ್ಳಿ ಕಂಪನಿದು. ನೆಕ್ಸ್ಟ್ ಥೈರೋಕೇರ್ ಟೆಕ್ ನೋಡಬಹುದು. ಪರ್ಫಾರ್ಮೆನ್ಸ್ ರೆವೆನ್ಯೂ 23% ಅಪ್ ಆಗಿದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಎಬಿಟಲ್ಲಿ 35% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಿದೆ. 27.2 ಇಂದ 29.9% ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 61% ಅಪ್ ಆಗಿದೆ ಲಾಸ್ಟ್ ಇಯರ್ ಹೋಲಿಸಿದ್ರೆ. ಥೈರೋಕೇರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಈ ಕ್ವಾರ್ಟರ್ ಅಲ್ಲಿ. ನೆಕ್ಸ್ಟ್ ಫೋರ್ಸ್ ಮೋಟಾರ್ಸ್ ನೋಡಬಹುದು. ಪರ್ಫಾರ್ಮೆನ್ಸ್ ಅನ್ನು ರೆವೆನ್ಯೂ 21.9% ಅಪ್ ಆಗಿದೆ. ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಎಬಿಟಾದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 33% ಅಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. 13.2 ಇಂದ 14.5% ಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ 52% ರೈಸ್ ಆಗಿದೆ. 116 ಕೋಟಿಯಿಂದ 176 ಕೋಟಿಗೆ ರೈಸ್ ಆಗಿದೆ ನೋಡಬಹುದು ನೆಟ್ ಪ್ರಾಫಿಟ್. ಇನ್ನು ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಪರ್ಫಾರ್ಮೆನ್ಸ್ ನೋಡಬಹುದು. ರೆವೆನ್ಯೂ 7.6% ಅಪ್ ಆಗಿದೆ. ನೆಟ್ ಪ್ರಾಫಿಟ್ 9.6% ಅಪ್ ಆಗಿದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ. ರೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಒರಾಕಲ್ ಫೈನಾನ್ಷಿಯಲ್ ಸರ್ವಿಸಸ್ ಅಲ್ಲಿ. ಇನ್ನು ಸಿಗ್ನಿಟಿ ಟೆಕ್ ರೆವೆನ್ಯೂ ಫ್ಲಾಟ್ ಇದೆ. ಪರ್ಫಾರ್ಮೆನ್ಸ್ ಬಿಗ್ ಡಿಫರೆನ್ಸ್ ಏನಿಲ್ಲ. ಎಬಿಟ್ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಮಾರ್ಜಿನ್ಸ್ ಕೂಡ ಫ್ಲಾಟ್ ಇದೆ. ನೆಟ್ ಪ್ರಾಫಿಟ್ 10% ಡೌನ್ ಆಗಿದೆ. ಓವರ್ ಆಲ್ ಫ್ಲಾಟಿಶ್ ನಂಬರ್ಸ್ ಅನ್ನ ಕಂಪನಿ ರಿಪೋರ್ಟ್ ಮಾಡಿದೆ. ಪ್ರಾಫಿಟ್ ವೈಸ್ ಮಾತ್ರ ಸ್ವಲ್ಪ ಡೌನ್ ಕಂಡು ಬಂದಿದೆ. ನೆಕ್ಸ್ಟ್ ಪಾಂಡ್ಯ ಆಕ್ಸೈಡ್ ಈ ಕಂಪನಿಯ ರಿಸಲ್ಟ್ ಕೂಡ ಇವತ್ತು ಬಂದಿದೆ. ರಿಸಲ್ಟ್ ಚೆನ್ನಾಗಿದೆ. ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇಯರ್ಲಿ ಕ್ವಾರ್ಟರ್ಲಿ ನೆಟ್ ಪ್ರಾಫಿಟ್ ಎಬಿಟ್ ಹಾಗೂ ರೆವೆನ್ಯೂ ವೈಸ್
ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನೋಡ್ಲಿಕ್ಕೆ ಸಿಕ್ಕಿದೆ ಪಾಂಡ್ಯ ಆಕ್ಸೈಡ್ ಅಲ್ಲಿ. ನಂತರ ರಾಮ ಫಾಸ್ಫೇಟ್ಸ್, ಈ ಕಂಪನಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡೂ ಕಡೆ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಮಾರ್ಕೆಟ್ ಅಲ್ಲಿ ಅಂತ. ನಂತರ ರತನ್ ಇಂಡಿಯಾ ಪವರ್, ತುಂಬಾ ಜನ ಹೇಳ್ತಾ ಇರ್ತೀರಿ ಈ ಸ್ಟಾಕ್ ಅಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡಿರ್ಬಹುದು. ಒಂದು ರಿಸ್ಕಿ ಸ್ಟಾಕ್, ಯಾಕಂದ್ರೆ ಫಂಡಮೆಂಟಲ್ಸ್ ಏನು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಹಾಗೆ Q1 ರಿಸಲ್ಟ್ ಅನ್ನು ನೋಡಿದ್ರೆ ಪೂರ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ. ಜೊತೆಗೆ ನೆಟ್ ಲಾಸ್ ಹೋಗಿದೆ ಈ ಕ್ವಾರ್ಟರ್ಲಿ ಕಂಪನಿ ರತನ್ ಇಂಡಿಯಾ ಪವರ್. ಡೀಟೇಲ್ ಆಗಿ ಸ್ಟಡಿ ಮಾಡಿ ಇನ್ ಕೇಸ್ ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ. ಇನ್ನು TTML, ಟಾಟಾ ಟೆಲಿ ಸರ್ವಿಸಸ್, ಪರ್ಫಾರ್ಮೆನ್ಸ್ ಇಲ್ಲಿ ಡೌನ್ ಇದೆ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು. ಹಾಗೆ ಕೆಲವು ಕಡೆ ಅಪ್ ಆಗಿದೆ, ಕೆಲವು ಕಡೆ ಡೌನ್ ಇದೆ. ಮಿಕ್ಸ್ ಸೆಟ್ ಆಫ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ. ಓವರ್ ಆಲ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಬಟ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದೆ. ಈಗಾಗಲೇ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಕೂಡ ಬಂದಿದೆ, ಪಾಸಿಟಿವ್ ರಿಯಾಕ್ಷನ್ ಬಂದಿದೆ. ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಿಸ್ನೆಸ್ ವೈಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂದ್ರೂ ಕೂಡ ಸ್ಟಾಕ್ ಅಲ್ಲಿ ನಿಯರ್ಲಿ 3% ಅಪ್ ಆಗಿದೆ. ಪಾಸಿಟಿವ್ ರಿಯಾಕ್ಷನ್ ಬಂದಿದೆ. ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.